ಕಾಶಪ್ಪನವ್ರಿಗೆ ಆತ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಅವತ್ತು ಹೇಳಿದ್ದೆ ನಾನು ಮೇಟಿ ಸರ್ ಅವರ ಚುನಾವಣೆಯಲ್ಲಿ, ಇವತ್ತು ಹೇಳ್ತೀನಿ, ನಾವು ಮತ್ತೆ ಬರ್ತೀವಿ. ಇವತ್ತು ಅನಿವಾರ್ಯವಾಗಿ ನಾವು ನೀವೆಲ್ಲರೂ ಸೇರಿ ಇದೇ ಅಮ್ಮಿನಗಡದಲ್ಲಿ ನಾನು ಕ್ರಾಸ್ನಾಗೆ ನಿಮ್ಮೆಲ್ಲರ ಒತ್ತಾಯದ ಮೇಲೆ ಮೇಟಿ ಸರ್ ಅವರ ಚುನಾವಣೆಗೆ ಬಂದಂತ ಒಂದು ಪ್ರಚಾರಕ್ಕೆ ಬಂದಂತದ್ದು ಇನ್ನ ಕಣ್ಣಲ್ಲಿ ಕಟ್ಟಂಗಿದೆ ನನಗೆ. ನೀವೆಲ್ಲರೂ ಅವತ್ತು ನನ್ನಿಂದ ಒಂದು ಡೈಲಾಗು ಹೇಳ್ಸಿದ್ರಿ, ಮತ್ತೆ ಬರ್ತೀವಿ ಅಂತೇಳಿ. ಅದು ಮತ್ತೆ ಬರ್ತೀವಿ ಅಂತೇಳಿ ಇವತ್ತು ಕೂಡ ಅದನ್ನೇ ಹೇಳ್ತೀನಿ. ಅಂದಿನ ದಿನ ಹೆಂಗೆ ಉತ್ಸಾಹದಿಂದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇವತ್ತು ಮೇಟಿ ಸರ್ ಅಲ್ಲ ನಾವೇ ಚುನಾವಣೆಗೆ ನಿಂತಿರೋದು ಅಂತೇಳಿ ನೀವೆಲ್ಲರೂ ಚುನಾವಣೆ ಮಾಡಿದ್ರಿ. ಅದೇ ರೀತಿ ಇವತ್ತು ಅನಿವಾರ್ಯವಾಗಿ ಬಂದಂತ ಈ ಚುನಾವಣೆಯನ್ನ ಮತ್ತೆ ನಮ್ಮ ಉಮೇಶ್ ಅಣ್ಣ ಮೇಟಿಯವ್ರನ್ನ ಗೆಲ್ಸೋದ್ರ ಮೂಲಕ ಮೇಟಿ ಸರ್ ಅವರ ಆತ್ಮಕ್ಕೆ ನಾವು ನೀವೆಲ್ಲರೂ ಒಂದು ಶಾಂತಿಯನ್ನ ದೊರಕಿಸ್ಕೊಳ್ಬೇಕಾಗಿದೆ ಬಂಧುಗಳೇ. ಸಾಕಷ್ಟು ಕನಸುಗಳನ್ನ ಹಾಗೂ ಅಭಿವೃದ್ಧಿ ಪರವಾಗಿರುವಂತ ಯೋಜನೆಗಳನ್ನ ಇಟ್ಕೊಂಡಂತವ್ರು ನಮ್ಮೆಲ್ಲರ ಹಿರಿಯರ ಮುತ್ಸದಿಗಳು ದಿವಂಗತ ಮೇಟಿ ಸರ್ ಅವರು. ಆದ್ರೆ ಅವ್ರು ಇನ್ನ ನಮ್ಗೆ 5 ವರ್ಷ ಕಂಪ್ಲೀಟ್ ಮಾಡಿ ಈಗೇನು ಅವರ ಕನಸಿನ ಕೂಸಿದೆ ಮೆಡಿಕಲ್ ಕಾಲೇಜ್ ಆಗ್ಬೇಕು ಅಂತೇಳಿ ಈಗಾಗಲೇ ಶಂಕುಸ್ಥಾಪನೆ ಆಗಿದೆ. ಅದನ್ನ ಕಟ್ಸಿ ನೋಡಿ ಉದ್ಘಾಟನೆ ಮಾಡ್ಬೇಕು ಅನ್ನುವಂತ ಒಂದು ಕನಸನ್ನ ತೊಟ್ಕೊಂಡಿದ್ರು. ಆದ್ರೆ ಇವತ್ತು ಅಪೂರ್ಣ ಆಗಿದೆ. ಅವರ ಮಗನಿಂದ ಅದು ಪೂರ್ಣಗೊಳ್ಳಿ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಅವ್ರನ್ನ ಗೆಲ್ಸಿ ಕಳಿಸೋದ್ರ ಮೂಲಕ ಆ ಕೆಲಸವನ್ನ ಪೂರ್ಣಗೊಳಿಸಬೇಕಾಗಿದೆ ಬಂಧುಗಳೇ. ಅದ್ರ ಜೊತೆಗೇನೆ ಸಾಕಷ್ಟು ಇವತ್ತು ಕೃಷ್ಣ ಮೇಲ್ದಂಡದಾಗಿರ್ಬೋದು, ಪುನರ್ವಸತಿದಾಗಿರ್ಬೋದು, ಒಂದು ಬಾಗಲಕೋಟ್ ನಗರ ಅಭಿವೃದ್ಧಿ ಆಗಿರ್ಬೋದು, ಅಮ್ಮಿನಗಡ ಪಟ್ಟಣ ಪಂಚಾಯತಿ ಅಭಿವೃದ್ಧಿ ಆಗಿರ್ಬೋದು, ಎಲ್ಲವೂ ಸಾಕಷ್ಟು ಇನ್ನ ಅಭಿವೃದ್ಧಿ ಆಗ್ಬೇಕಾಗಿದೆ. ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರೋದ್ರಿಂದ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದ ನನ್ನ ಸಹೋದರರಿದ್ರೆ ಇದು ಅಭಿವೃದ್ಧಿಗೆ ಅನುಕೂಲವಾಗ್ತದೆ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ.